ತುಲಾರಾಶಿ. ತುಲಾರಾಶಿಯ ರಾಶ್ಯಾಧಿಪತಿ ಕೂಡ ಶುಕ್ರ ಆಗಿರ್ತಾನೆ. ತುಲಾರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯವನ್ನು ನೋಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಗುರು ಮತ್ತು ಶನಿ 8 ಮತ್ತು 5ರಲ್ಲಿ ಸಂಚಾರ ಮಾಡ್ತಾನೆ. ದುಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗುರು ಕೂಡ ಗುರುಬಲ ಇವರಿಗೆ ಇರೋದಿಲ್ಲ. ಈಗಿರ್ತಕ್ಕಂಥ ಗುರುಬಲ ಕೂಡ ಕಡಿಮೆ ಆಗುತ್ತೆ. ಇವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹಳೆಯ ಕಾಯಿಲೆಗಳು ಮತ್ತೆ ತಕ್ಕಳುತ್ತೆ. ಈಗೇನೋ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿರ್ತಕ್ಕಂಥದ್ದು ಅದು ಮತ್ತೆ ತೋರ್ಪಡಿಸ್ಕೊಳ್ತಕ್ಕಂಥದ್ದು, ಉಲ್ಬಣ ಆಗ್ತಕ್ಕಂಥದ್ದು, ಜಾಸ್ತಿ ಆಗ್ತಕ್ಕಂಥದ್ದು, ಒತ್ತಡಗಳು ಜಾಸ್ತಿ, ಮತ್ತು ಭಯದ ವಾತಾವರಣ ಉಂಟಾಗೋದು. ನನಗೇನೋ ಆಗ್ಬಿಡ್ತಾ ಇದೆ, ನನ್ನ ದೇಹಕ್ಕೆ ಏನೋ ಆಗ್ಬಿಡ್ತಾ ಇದೆ, ಇದೆಲ್ಲವೂ ಕೂಡ ಸ್ವಲ್ಪ ಮಾನಸಿಕ ಸ್ಥಿತಿ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಎಲ್ಲಿಂದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಇಲ್ಲಿ ಸ್ವಲ್ಪ ಹುಷಾರಾಗಿ ತಾವು ಇರಬೇಕಾಗಿರುತ್ತೆ. ಮನೆ ದೇವರ ದರ್ಶನ ಮಾಡ್ಕೊಳ್ಳೋದು, ಇಷ್ಟ ದೇವರ ದರ್ಶನ ಮಾಡ್ಕೊಳ್ಳೋದು, ಹಾಗೆ ಮಾನಸಿಕವಾಗಿ ಯಾರಾದರೂ ಏನು ಹೇಳಿದ್ರೆ ತಕ್ಷಣ ಕೋಪ ಮಾಡ್ಕೊಂಡ್ಬಿಡೋದು, ತಕ್ಷಣವೇ ಅದರ ಬಗ್ಗೆ ಹೆಚ್ಚು ರಿಯಾಕ್ಟ್ ಮಾಡ್ಕೊಳ್ಳೋಕೆ ಹೋಗೋದ್ರಿಂದ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನಾದರೂ ಶುಗರ್ ಪೇಷಂಟ್ಸ್ ಇದ್ದಿದ್ದೇ ಆದರೆ, ತುಲಾರಾಶಿಯವರು ಶುಗರ್ ಪೇಷಂಟ್ಸ್ ಇದ್ದಿದ್ದೇ ಆದರೆ ಬಹಳ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. ಹಾಗೆ ತುಲಾರಾಶಿಯವರಿಗೆ ಬೆಲ್ಲದ ಅನ್ನ, ಗೂಢ ಅನ್ನ ಅಂತ ಏನು ಕರಿತೀವಿ, ಬೆಲ್ಲದ ಅನ್ನವನ್ನು ನೀವು ಶಿವನ ದೇವಸ್ಥಾನ ಆಗ್ಬೋದು, ದಕ್ಷಿಣಾಮೂರ್ತಿ ಆಗ್ಬೋದು, ಅಥವಾ ಯಾವುದು ಆಂಜನೇಯನ ದೇವಸ್ಥಾನ ಆಗ್ಬೋದು, ಗಣಪತಿ, ಇಲ್ಲಿ ಬೆಲ್ಲದ ಅನ್ನವನ್ನು ತಾವೇ ತಯಾರು ಮಾಡಿ ತಗೊಂಡೋಗಿ ಈ ಒಂದು ಬೆಲ್ಲದ ಅನ್ನವನ್ನು ಶುಕ್ರವಾರ ಮಂಗಳವಾರ ದೇವಸ್ಥಾನದಲ್ಲಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೆ ಆದರೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇವರಿಗೆ ಇರುತ್ತೆ. ಸ್ವಲ್ಪ ಗೋಮೂತ್ರದಲ್ಲಿ ಸಾಕಷ್ಟು ಅಂಶಗಳಿರುತ್ತೆ. ಆ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದು, ಹಾಗೆಯೇ ಸ್ನಾನ ಮಾಡಬೇಕಾದ್ರೆ ಉಪ್ಪನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದು, ಇದರಿಂದ ಕೂಡ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಗ್ರಹ ಬಲಗಳ ಪ್ರಕಾರ ನೋಡೋಕೆ ಹೋದಾಗ ಭಯದ ವಾತಾವರಣ ಜಾಸ್ತಿ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಕಣ್ಣಿನ ಚಿಕಿತ್ಸೆ ಇರ್ಬೋದು, ಕಣ್ಣಿಂದ ಒಂದು ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಆಗ್ತಕ್ಕಂಥದ್ದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಬಹಳ ಮಾರ್ಚ್, ಜೂನ್, ಜುಲೈ, ಈ ಒಂದು ಮಾಸಗಳಲ್ಲಿ ಸ್ವಲ್ಪ ಜಾಗೃತೆಯಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಬಹುಮುಖ್ಯವಾಗಿ ಓಂ ಹಯಗ್ರೀವಾಯ ನಮಃ, ಓಂ ಹಯಗ್ರೀವಾಯ ನಮಃ, ಈ ಹಯಗ್ರೀವನ ಫೋಟೋ, ಹಯಗ್ರೀವನ ಮಂತ್ರವನ್ನು ಪ್ರತಿನಿತ್ಯವೂ ಜಪ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ತುಂಬ ಒಳ್ಳೆಯದಾಗುತ್ತೆ.